ಕೋರ್ತೇನೆ. ಈ ವೇದಿಕೆ ಮೇಲೆ ಬಾಲಭವನದ ಅಧ್ಯಕ್ಷರು ಆತ್ಮೀಯ ಮಿತ್ರರಂತ BR ನಾಯ್ಡು ಅವರಿದ್ದಾರೆ. ಈಗ ತಾನೇ ಭಾಷಣ ಮಾಡಿ ಹೋದಂತಹ ಜನಪ್ರಿಯ ಚಿತ್ರರಂಗದ ಸಂಗೀತ ನಿರ್ದೇಶಕ ಅದು ಕೋಕಿಲ ಅವರಿದ್ದರು ಹೊರಟಿದ್ದಾರೆ. ಎಲ್ಲ ನೆಚ್ಚಿನ ಪುಟಾಣಿಗಳೇ, ಇವತ್ತು ಇಡೀ ದೇಶದಲ್ಲಿ ನಾವು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. 78 ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಬ್ರಿಟಿಷರ ಗುಲಾಮರಾಗಿದ್ವಿ. ಇದನ್ನ ಮನಗಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋರಾಟ ಮಾಡಿದ್ರು. ಮಹಾತ್ಮ ಗಾಂಧಿಯವರು ಇತರೆ ಸ್ವಾತಂತ್ರ್ಯ ಹೋರಾಟಗಾರರು ಆ ಒಂದು ಹೋರಾಟ ಮಾಡದೇ ಇದ್ದಿದ್ರೆ ಇವತ್ತು ಕೂಡ ನಮ್ಮ ದೇಶ ಬ್ರಿಟಿಷರ ಕೈಗೆ ಸಿಕ್ಕಿ ನಡೀತಾ ಇತ್ತು. ನಮ್ಮೆಲ್ಲರಿಗೂ ಯಾವುದೇ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತಿನ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಎಲ್ಲ ಭಾರತೀಯರನ್ನ ನೆನೆಸಿಕೊಳ್ಳುವಂತಹ ದಿನ, ಅವರಿಗೆ ನಾವೆಲ್ಲರೂ ಕೂಡ ಗೌರವ ಸಲ್ಲಿಸುವಂತಹ ದಿನ. ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಬಾಲಭವನದಲ್ಲಿ ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಸಂತೋಷ. ನಮ್ಮ ಹಿರಿಯರು ನಮಗೆ ಏನಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು? ಭಾರತ ಮಾತೆಯ ಮಕ್ಕಳನ್ನ ನಾವೆಲ್ಲರೂ ಕೂಡ ಜಾತಿ, ಧರ್ಮ, ಭಾಷೆ ಇದನ್ನೆಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನ ಗೌರವಿಸುವ ಅಭ್ಯಾಸವನ್ನ ರೂಢಿಸಿಕೊಂಡು ಅವತ್ತು ಸ್ವಾತಂತ್ರ್ಯ ತಂದುಕೊಟ್ಟವರು ಯಾರು ಕೂಡ ಜಾತಿ, ಧರ್ಮ, ಭಾಷೆ ನೋಡ್ಲಿಲ್ಲ. ನಮ್ಮ ದೇಶ ಜನತೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವರು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಇವತ್ತು ಬಾಲಭವನದಲ್ಲಿ ಪ್ರತಿ ದಿವಸ ಸಾವಿರಾರು ಮಕ್ಕಳು ಬಂದು ಆಟ ಆಡ್ತಾರೆ. ಅವ್ರು ಯಾರು ಕೂಡ ನಮ್ಗೆ ಈ ಜಾತಿ, ಈ ಭಾಷೆ ಅಂತ ಯಾರು ಲೆಕ್ಕ ಮಾಡಲ್ಲ. ಎಲ್ಲರೂ ಕೂಡ ಮನರಂಜನೆಗೋಸ್ಕರ ಇಲ್ಲಿ ಬರ್ತಾರೆ. ಎಲ್ಲ ಭಾಷೆ ಧರ್ಮವನ್ನ ಗೌರವಿಸ್ತಾರೆ. ಹೀಗಾಗಿ ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು ಕೂಡ ಜಾತಿ, ಧರ್ಮ, ಭಾಷೆ ನೋಡ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಹೋರಾಟ ಮಾಡಿದ ಫಲವಾಗಿ ನಮ್ಗೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಮಕ್ಕಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಬೇಕು ಅಂತ ಅನ್ಕೊಂಡಿದ್ದೇನೆ. ದಯವಿಟ್ಟು ಪುರಾಣಿಗಳ ಸ್ವಲ್ಪ ಮಕ್ಕಳೆಲ್ಲ ಸ್ವಲ್ಪ ಇಟ್ಕೊಳ್ಳಿ ಪ್ಲೀಸ್. ಗಲಾಟೆ ಮಾಡಬಾರ್ದು. ಮಕ್ಕಳೆಲ್ಲ ಸ್ವಲ್ಪ ನಿಂತ್ಕೋಬೇಕು. ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನೀವು ಹೇಳಬೇಕು. ಓಕೆನಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಓಕೆ, ಸ್ಟಾರ್ಟ್. ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲ ಪರಸ್ಪರ ಧರ್ಮ, ಭಾಷೆ ಹಾಗೂ ಸಂಸ್ಕೃತಿಯನ್ನು ಗೌರವಿಸುತ್ತೇವೆ. ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುತ್ತೇವೆ. ಸಾಮರಸ್ಯದಿಂದ ಬಾಳಿದರೆ ಮಾತ್ರ ನಾವು ಶತ್ರುಗಳನ್ನು ಸದೆಬಡಿಯಲು ಸಾಧ್ಯವಿದೆ ಎನ್ನುವ ಸಂದೇಶ ಕೊಟ್ಟ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗವನ್ನು ಗೌರವಿಸುತ್ತೇವೆ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳೆದುಕೊಂಡು ಹುತಾತ್ಮ ಯೋಧರಾದ ಆ ಎಲ್ಲರ ಆಶಯವನ್ನು ಈಡೇರಿಸುತ್ತೇವೆ. ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದು ಧರ್ಮಕ್ಕಾಗಿ, ಭಾಷೆಗಾಗಿ ಹೋರಾಟ ಮಾಡಲು ಅಲ್ಲ. ಭಾರತದಲ್ಲಿ ಒಗ್ಗಟ್ಟಿನಿಂದ ಬಾಳಲಿ ಎಂದಾಗಿದೆ. ಈ ಮೌಲ್ಯವನ್ನು ನಾವು ಪಾಲಿಸುತ್ತೇವೆ. ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸಿನ ಭಾರತ ನಿರ್ಮಿಸಲು ಒಟ್ಟಾಗಿ ಶ್ರಮಿಸುತ್ತೇವೆ. ಸ್ವಾತಂತ್ರ್ಯ ದಿನವಾದ ಇಂದು ನಾವು ದೇಶದಲ್ಲಿ ಏಕತೆ, ಶಾಂತಿ ಹಾಗೂ ಅಭಿವೃದ್ಧಿಯನ್ನು ಸಾಧಿಸಲು ಮುಂದಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ.
ಧನ್ಯವಾದಗಳು. ಕೂತ್ಕೊಳ್ಳಿ. ಎಲ್ಲ ಮಕ್ಕಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ? ನಿಮ್ಮ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಯಾರು ಡೈಲಿ ಮೊಬೈಲ್ ಯೂಸ್ ಮಾಡ್ತೀವಿ? ಕೈ ಎತ್ತಿ. ದಯವಿಟ್ಟು ಯಾರು ಮೊಬೈಲ್ ಯೂಸ್ ಮಾಡ್ತೀರಾ? ಕೈ ಎತ್ತಿ. ವೆರಿ ಗುಡ್. ಎಲ್ಲ 100% ಇದ್ದಾರೆ. ಓಕೆ, ನಾವು ಓದುವಂಥ ಸಂದರ್ಭದಲ್ಲಿ ಮೊಬೈಲ್ ಇರಲಿಲ್ಲ. ಈಗ ಸಾಧು ಕೋಕಿಲ್ ಅವ್ರು ಹೇಳಿದ್ರಲ್ಲ, ಅವರು ಕೂಡ ಬಹಳ ಕಷ್ಟಪಟ್ಟು ಚಲನಚಿತ್ರ ರಂಗದಲ್ಲಿ ಎತ್ತಕ್ಕೆ ಬಂದಿದ್ದಾರೆ. ಮೊಬೈಲ್ ಇಲ್ಲಿರೋ ಕಾಲದಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ವಿ. ನೀವೆಲ್ಲ ಪುಣ್ಯ ಮಾಡಿದ್ದೀರಾ. ಯಾಕೆಂತಂದ್ರೆ ಈ ಥರ ತಂದೆ ತಾಯಿ ಸಿಗ್ಬೇಕು ಅಂದ್ರೆ ನೀವೆಲ್ಲ ಮಕ್ಕಳು ಪುಣ್ಯ ಮಾಡಿದ್ದೀರಿ. ಯಾಕೆಂತಂದ್ರೆ ಸಾಧು ಕೋಕಿಲ್ ಅವ್ರು ಹೇಳಿದ್ರು, ನಾನು ಹಾಲು ಬ್ರೆಡ್ ತಿಂದು ಓದ್ತಾ ಇದ್ದೆ ಅಂತ. ನಾನು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಕೊಡೋರು, ಸರ್ಕಾರದವರು ಗೋಧಿ ಉಪ್ಪಿಟ್ಟು. ಯಾಕಂದ್ರೆ ಅವಾಗೆಲ್ಲ ಮನೆಯಲ್ಲಿ ಪಿಜ್ಜಾ ಬರ್ಗರ್ ಎಲ್ಲ ಇದ್ದಾಗಲಿ. ಈಗ ಅಮ್ಮ ಕೇಳಿದ ತಕ್ಷಣ ಮಮ್ಮಿ ಪಿಜ್ಜಾ ಮಾಡ್ಕೊಡು ಮಮ್ಮಿ, ಬರ್ಗರ್ ಮಾಡ್ಕೊಡು ಮಮ್ಮಿ. ನೂಡಲ್ಸ್ ಕಾಮನ್ ಎಲ್ಲ ಕಡೆ. ನೂಡಲ್ಸ್ ಇಲ್ಲ ಅಂದ್ರೆ ನಾನು ತಿಂಡಿ ತಿನ್ನಲ್ಲ, ಪಿಜ್ಜಾ ಬರ್ಗರ್ ಇಲ್ಲ ಅಂದ್ರೆ ನಾನು ತಿಂಡಿ ತಿನ್ನಲ್ಲ. ಈ ತರ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಆಗ ನಮ್ಮ ಕಾಲದಲ್ಲಿ ತಿಂಡಿ ಎಲ್ಲ ಏನು ಇರ್ತಾ ಇರಲಿಲ್ಲ. ಬೆಳಗ್ಗೆ ರಾಗಿ ಮುದ್ದೆ ಹಾಕೋರು, ಸ್ಕೂಲಲ್ಲಿ ಉಪ್ಪಿಟ್ಟುಗೋಸ್ಕರ ಕಿವಿ ನಿಂತ್ಕೊಂಡು ಉಪ್ಪಿಟ್ಟು ತಿಂತಾ ಇದ್ವಿ. ಆ ರೀತಿ ಓದ್ಕೊಂಡು ಏನು ಅದೃಷ್ಟ ಇತ್ತು, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಆದ್ರೆ ಮಕ್ಕಳು ನಿಮ್ಮ ಜೊತೆಲ್ಲ ಅದೃಷ್ಟ ಮಾಡಿದ್ದೀರಿ. ಯಾಕೆಂತಂದ್ರೆ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಬಾಲ್ಭವನಕ್ಕೆ ಬಂದು ನೀವು ಇಲ್ಲಿ ಸ್ಪರ್ಧೆಗಳಲ್ಲಿ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರ ಅಂತಂದ್ರೆ ಬಹಳ ಪುಣ್ಯ ಮಾಡಿದ್ದೀರಿ. ಯಾಕೆಂತಂದ್ರೆ ಮಕ್ಕಳು ಯಾವತ್ತು ಎತ್ತವರಿಗೆ ಗೌರವ ಕೊಡಬೇಕು. ಮೊದಲು ತಂದೆ ತಾಯಿನ ಗೌರವಗೊಳಿಸಬೇಕು. ಅದು ಜೀವನದಲ್ಲಿ ಕಲಿಬೇಕಾದಂತ ಮೊದಲ ಪಾಠ. ಯಾಕೆಂತಂದ್ರೆ ನೀವು ಚಿಕ್ಕವರಾಗಿದ್ದಾಗ ಈಗಲೂ ಅಷ್ಟೇ ನಿಮ್ಗೆ ಅಳು ಬರುತ್ತೆ. ಅಳು ಬಂದ್ರೆ ತಕ್ಷಣ ಯಾರು ಬರೋದು? ಅಪ್ಪ ಬರಲ್ಲ, ಅಮ್ಮನೇ ಬರೋದು. ನೀವು ತೊಟ್ಲಲ್ಲಿ ಇರ್ತೀರಿ, ನೀವು ತೊಟ್ಲಲ್ಲಿ ಕಕ್ಕ ಮಾಡಿರ್ತೀರಿ, ಅಮ್ಮನೇ ಓಡ್ಬಿಟ್ಟು ಕ್ಲೀನ್ ಮಾಡ್ತಾಳೆ. ಆಮೇಲೆ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ನೀವು ಅಳ್ತಾ ಇರ್ತೀರಾ, ಫಸ್ಟ್ ಅಮ್ಮ ಓಡ್ಬಿಡ್ತಾಳೆ, ಅಯ್ಯೋ ನನ್ನ ಮಗು ಹೆಂಗೆ ಇರ್ತಾ ಇದೆ ಅಂತ. ಆದ್ರೆ ನಾವು ದೊಡ್ಡವರು ಆಗ್ತಾ ಆಗ್ತಾ ಅಪ್ಪ ಅಮ್ಮನ ಮರಿತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ವೃದ್ಧಾಶ್ರಮಗಳಿದಾವಲ್ಲ, 1% 2% ಇತ್ತು ಹಿಂದೆ. ಇವತ್ತು ಅದು 50% ಆಗಿದೆ. ಯಾಕೆ ಅಂತಂದ್ರೆ ಎಷ್ಟು ನಾವು ದೊಡ್ಡವರಾಗಿ ಕೆಲಸ ಸಿಕ್ಕಿದ್ಮೇಲೆ ಮರ್ತ್ಬಿಡ್ತೀವಿ ತಂದೆ ತಾಯಿನ. ನಮ್ಮ ತಂದೆ ತಾಯಿ ಮಾಡಿದಂತ ತ್ಯಾಗ, ನಮಗೋಸ್ಕರ ಅವ್ರು ಪಟ್ಟಂತ ಕಷ್ಟವನ್ನ ನಾವು ಮರ್ತೋಗ್ಬಿಡ್ತೀವಿ. ಹೀಗಾಗಿ ಕೆಲಸ ಸಿಕ್ಕಿದ್ಮೇಲೆ ಅವ್ರನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ನಾವು ಬಿಟ್ಬಿಡ್ತೀವಿ. ಹಂಗಾಗಿ ವೃದ್ಧಾಶ್ರಮಗಳ ಸಂಖ್ಯೆ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಬೆಳೀತಾ ಇದೆ. ಪುಟಾಣಿಗಳನ್ನ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿನಿತ್ಯ ನೀವು ಶಾಲೆಗೆ ಹೋಗ್ತೀರಾ ಅಂತಂದ್ರೆ ಅದರಿಂದ ನಿಮ್ಮ ತಂದೆ ತಾಯಿ ಕಷ್ಟ ಇರುತ್ತೆ. ಕೆಲವರು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಮಧ್ಯಮ ವರ್ಗದವರು ಇರಬೇಕು. ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು, ಅವರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಬೇಕು ಅಂತೇಳಿ ಅವರು ಪಾಪ ಕಷ್ಟಪಟ್ಟು ಓಡಾಡ್ತಾರೆ. ಬೆಳಗ್ಗೆ ಎದ್ದು ನಿಮ್ಮಮ್ಮ ಅಡುಗೆ ಮನೆ ಸೇರಿಕೊಂಡು ನೀವು ಕೇಳಿ ತಿಂಡಿನ ಬಾಕ್ಸ್ ಹಾಕಿ ರೆಡಿ ಮಾಡಿ ನಿಮ್ಮನ್ನ ಬಾಗಿಲಿನ ಆಚೆ ಕಳಿಸೋಳಗೆ ಪಾಪ ಬೆವರು ಹರಿದಿರ್ತದೆ. ಅವರೆಲ್ಲ ಕಷ್ಟವನ್ನು ನಾವು ಮುತ್ತಲ್ಲಿ ಇಟ್ಕೊಂಡು ನಾಳೆ ದಿವಸ ದೊಡ್ಡವರಾದ್ಮೇಲೆ ಅಯ್ಯೋ ನಮ್ಮ ತಂದೆ ತಾಯಿ ನನಗೋಸ್ಕರ ಕಷ್ಟಪಟ್ಟಲ್ಲ. ನಿಮ್ಮಿಂದ ಅವರೇನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಕ್ಕಳು ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಯಾವ ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಮಕ್ಕಳ ಕರ್ತವ್ಯ ಏನಿದೆ, ನಾವು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ನೀವು ದಯವಿಟ್ಟು ಇವತ್ತೇ ನೀವು ತೀರ್ಮಾನ ಮಾಡಿ. ಯಾಕೆಂತಂದ್ರೆ ಇವತ್ತಿನ ಪ್ರಜೆಗಳೇ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ದೇಶದ ಭವಿಷ್ಯ ಇರೋದೇ ನಿಮ್ಮ ಕೈನಲ್ಲಿ. ನಾನು ಮೊಬೈಲ್ ಬಗ್ಗೆ ಯಾಕೆ ಹೇಳ್ತೇನೆ ಅಂತಂದ್ರೆ, ಇದು ನಮ್ಮನೆಯಲ್ಲಿ ಕೂಡ ಇದೆ. ನನ್ನ ಮಗನೂ ಇಲ್ಲೇ ಕೊಟ್ಟಿದ್ದಾನೆ, ಅವರು ಕೂಡ ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ನೋಡಿ ಒಳ್ಳೇದಲ್ಲ, ಒಳ್ಳೇದು ಕೆಟ್ಟದ್ದು ಅಂತ ಹೇಳಕ್ ಹೋಗಲ್ಲ. ಟೆಕ್ನಾಲಜಿ ಬೇಕು, ಆದ್ರೆ ಮೊಬೈಲ್ನಿಂದ ನಾವು ಎಷ್ಟು ಒಳ್ಳೇದು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನೋಡಿ ಸುಮಾರು ಜನ ಮಕ್ಕಳು ಕನ್ನಡ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ತಲೆ ಬಗ್ಗಿಸ್ಕೊಂಡು ತಲೆ ಮೇಲೆ ಎತ್ತೋದೇ ಇಲ್ಲ ಅವರು. ಹಾಗಾಗಿ ಕಣ್ಣಿನ ದೋಷ ಬರುತ್ತೆ. ಬೇಕು ನಾವು ಟೆಕ್ನಾಲಜಿ ನಮಗೆ ಕಲಿಬೇಕು ಅಂತಂದ್ರೆ, ಈಗ ಈಗಿನ ಕಾಲದಲ್ಲೆಲ್ಲ ನಾವು ಮೊಬೈಲ್ ಬರ್ತಾ ಇರೋದು ಮುಂಚೆ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಟೀಚರ್ ಕೇಳ್ತಾ ಇದ್ವಿ, ನಮ್ಮ ಕ್ಲಾಸ್ಮೇಟ್ಸ್ ಕೇಳ್ತಾ ಇದ್ವಿ. ಹೀಗಾಗಿ ಆ ಥರ ಇಲ್ಲ. ನೀವು ಮೊಬೈಲ್ ತಗೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕು ಎಲ್ಲ ಸಿಕ್ಬಿಡುತ್ತೆ. ಆದರೆ ಟೆಕ್ನಾಲಜಿ ಎಷ್ಟು ಅನುಕೂಲ ಇದೆಯೋ ಅದರಿಂದ ಅಷ್ಟೇ ತೊಂದರೆಗಳು ಕೂಡ ಇದಾವೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು ಬಾಲ್ಭವನಕ್ಕೆ ಬಂದು ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಶಾಲೆ ಕಾಲೇಜುಗಳಲ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಬಾಲ್ಭವನದ ಅಧ್ಯಕ್ಷರು ನಾಯ್ಡು ಅವರು ಕೂಡ ಅವರಿಗೆ ನಮ್ಮ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಸಾಧು ಕೋಕಿಲ್ ಅವರು ಫೋನ್ ಮಾಡಿ ಹೇಳಿದೆ, ಬಾಲ್ಭವನದ ಒಂದು ಕಾರ್ಯಕ್ರಮ ಇದೆ, ನೀವು ಬಂದರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ. ಯಾಕೆಂತಂದ್ರೆ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಸಾಧು ಕೋಕಿಲ್ ಅವರು ಬಹಳ ಕಷ್ಟಪಟ್ಟು ಫೋನ್ ಮಾಡಿದ ತಕ್ಷಣ ಬಂದರು. ಅವ್ರಿಗೂ ಕೂಡ ನನ್ನ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ, ಬಾಲಭವನದ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ತಿಳಿಸಿ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ
ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.